ಈ ನಡುವೆ ಸಿಎಂ ಕುರ್ಚಿಗಾಗಿಯೇ ಈ ಹನಿ ಟ್ರ್ಯಾಪ್ ಅನ್ನು ಮಾಡಲಾಗಿದೆಯಾ? ಈ ರೀತಿ ಗುರುತರವಾದ ಆರೋಪವನ್ನು ಬಿಜೆಪಿಗರು ಮಾಡ್ತಾ ಇದ್ದಾರೆ. ಬಿಜೆಪಿ ನಾಯಕರ ಗಂಭೀರ ಆರೋಪ ಇದು. ಒಂದು ಗ್ಯಾಂಗ್ನಿಂದ ಈ ವಿಚಾರ ಪ್ರಸ್ತಾಪವಾಗಿದೆ. ಅಧಿವೇಶನವನ್ನು ದುರ್ಬಳಕೆ ಮಾಡಿಕೊಳ್ಳಲಾಗಿದೆ. ಹಾಗಾಗಿ ಹಾಲಿ ಜಡ್ಜ್ ಅಥವಾ ಸಿಬಿಐನಿಂದ ತನಿಖೆ ಆಗಬೇಕು ಅಂತ ಬಿಜೆಪಿ ನಾಯಕರು ಒತ್ತಾಯವನ್ನು ಮಾಡಿದ್ದಾರೆ. ಇದೆಲ್ಲ ಆಗಿರೋದು ಸಿಎಂ ಕುರ್ಚಿಗಾಗಿ ಅನ್ನೋದು ಬಿಜೆಪಿಗರ ನೇರ ಆರೋಪ. ಯಾವುದೇ ಕಾಂಗ್ರೆಸ್ ಅವರು ಅವ್ರ ಪರವಾಗಿ ನಿಲ್ಲಿಲ್ಲ ಅಂತ ಹೇಳಿದ್ರೆ ಈ ಸರ್ಕಾರ ದಲಿತರ ವಿರೋಧಿ ಸರ್ಕಾರ. ಒಂದು ಕಡೆ ದಲಿತರ ಅಮೌಂಟ್ ಏನಿದೆ 24% ಹಣ ಏನಿತ್ತು ಅದನ್ನು ಕೊಡೋದರಲ್ಲಿ ಅನ್ಯಾಯ ಮಾಡಿದ್ದಾರೆ, ದಲಿತರಿಗೆ ಅನ್ಯಾಯ. ಇನ್ನೊಂದು ಕಡೆ ದಲಿತರ ಮೇಲೆ ಈ ಥರದ ಒಂದು ಅಲ್ಲೇ ಅಂತಲೇ ಹೇಳ್ಬೋದು ಇದನ್ನು. ಈ ಥರ ಒಂದು ಸ್ಕ್ಯಾಂಡಲ್ ಬಂದ ಮೇಲೆ ಇಡೀ ಸರ್ಕಾರ ದಲಿತರ ಪರವಾಗಿ ಇದ್ದಿದ್ದರೆ ಇವರು ಅವ್ರ ಜೊತೆ ನಿಲ್ಲಬೇಕಾಗಿತ್ತು, ನಿಂತಿಲ್ಲ. ಇವತ್ತು ಇದರಲ್ಲಿ ಅವ್ರು ಹೇಳಿರೋ ಪ್ರಕಾರ ಇವತ್ತು ಮಾಧ್ಯಮದಲ್ಲೂ ಬಂದಿದೆ, ನ್ಯಾಯಾಧೀಶರಿದ್ದಾರೆ ಅಂತ ಪತ್ರಿಕೆಯಲ್ಲೂ ಬಂದಿದೆ. ನಿನ್ನೆ ಕೇಂದ್ರದ ನಾಯಕರಿದ್ದಾರೆ ಅಂತ ಸ್ವತಃ ಮಂತ್ರಿಗಳೇ ಫ್ಲೋರಲ್ಲಿ ಹೇಳಿದ್ದಾರೆ. ಮತ್ತು ನಮಗಿರೋ ಇನ್ಫಾರ್ಮೇಷನ್ ಪ್ರಕಾರ ಮುಖ್ಯಮಂತ್ರಿನೇ ಕಳಿಸಿದ್ದಾರೆ ಅಂತ, ಮುಖ್ಯಮಂತ್ರಿನೇ ವಿಧಾನಸಭೆಯಲ್ಲಿ ಹೇಳು ಅಂತ ಹೇಳಿ ಕಳಿಸಿದ್ದಾರೆ ಅಂತ ನಮಗಿರೋಂಥ ಮಾಹಿತಿ. ಇದೇನು ಕಳ್ಳಾಟನ ಇದು? ವಿಧಾನಸಭೆ ಅಂದರೆ ಏನು ತಿಳ್ಕೊಂಡಿದ್ದಾರೆ ಇವರು ಕಾಂಗ್ರೆಸ್ ಅವರು? ಒಂದು ಗ್ಯಾಂಗು ಇಲ್ಲಿ ಪ್ರಸ್ತಾವ ಮಾಡಿ ಅನ್ನೋದು, ಇನ್ನೊಂದು ಗ್ಯಾಂಗು ವಿರೋಧ ಮಾಡಿ ಅಂತ ಹೇಳೋದು, ಎರಡನ್ನೂ ವಿಧಾನಸಭಾ ಅಧಿವೇಶನದಲ್ಲಿ ನಾವು ನೋಡಿದ್ದೀರಿ. ಈ ಸರ್ಕಾರದ ಹಿರಿಯ ಸಚಿವರು, ಸಹಕಾರಿ ಸಚಿವರು ರಾಜಣ್ಣ ಅವರು ಸದನದಲ್ಲಿ ಹೇಳಿಕೆಯನ್ನು ನೀಡಿದ್ದಾರೆ. ಅವರು ಸಹ ಈ ಹನಿ ಟ್ರ್ಯಾಪಿಗೆ ಒಳಗಾಗಿದ್ದೇನೆ, ಮತ್ತು ರಾಜ್ಯ ಮತ್ತು ದೇಶದ 48ಕ್ಕೂ ಹೆಚ್ಚು ಪ್ರಮುಖರು ಈ ರೀತಿ ಹನಿ ಟ್ರ್ಯಾಪಿಗೆ ಒಳಗಾಗಿದ್ದಾರೆ, ಇದ್ರ ಬಗ್ಗೆ ಸಮಗ್ರವಾಗಿ ತನಿಖೆ ಆಗಬೇಕು ಅಂತೇಳಿ ಸ್ವತಃ ರಾಜಣ್ಣವರೇ ಸಚಿವರೇ ಹೇಳಿಕೆಯನ್ನು ನೀಡಿದ್ದಾರೆ. ಅದಕ್ಕೆ ಉತ್ತರವಾಗಿ ಗೃಹ ಸಚಿವರು ಇದು ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರ, ಇದ್ರ ಬಗ್ಗೆ ತನಿಖೆ ಮಾಡಿಸ್ತೇವೆ ಅಂತ ಹೇಳಿ ಸದನ ಮುಗಿದ ಮೇಲೆ ಹೊರಗಡೆ ಬಂದು ಹೇಳಿಕೆಯನ್ನು ನೀಡಿದ್ದಾರೆ ಗೃಹ ಸಚಿವರು. ನಿನ್ನೆ ದಿನ ತಮಗೆ ಅಂದರೆ ಗೃಹ ಸಚಿವರಿಗೆ ಅಧಿಕೃತವಾಗಿ ಯಾವ ರೈಟ್, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, ಈಗ ಒಂದು ಕಡೆ ಹಾಲಿ ಜಡ್ಜ್ ಅಥವಾ CBIನಿಂದ ತನಿಖೆ ಆಗಬೇಕು ಅಂತಕ್ಕಂಥದ್ದು, ಬಟ್ BJPಯವರು ಹೇಳ್ತಿರೋದು CM ಕುರ್ಚಿಗಾಗಿ ನಡೀತಾ ಇರೋ ಹನಿ ಟ್ರ್ಯಾಪ್ ಅಂತಾರೆ. ಅದಕ್ಕೇನು ಸಾಕ್ಷ್ಯಾಧಾರಗಳೇನಾದ್ರು ಹೇಳ್ತಾರಾ ಅಥವಾ ಬರೀ ಆರೋಪವಾಗಿದೆಯಾ ಅಂತ? ಅರವಿಂದ್, ಕಳೆದ 3 ದಿನಗಳಿಂದಲೂ ಕೂಡ ರಾಜಕೀಯದಲ್ಲಿ ಸಾಕಷ್ಟು ಸದ್ದು ಮಾಡ್ತಿದೆ ಹನಿ ಟ್ರ್ಯಾಪ್ ಅಟೆಂಪ್ಟ್ ಪ್ರಕರಣ. ಈ ಹಿನ್ನೆಲೆಯಲ್ಲೇ ಇದನ್ನ ತೀವ್ರವಾಗಿ ದೊಡ್ಡ ಮಟ್ಟದಲ್ಲೇ ತೆಗೆದುಕೊಂಡು ಹೋರಾಟ ಮಾಡಬೇಕು, ಸರ್ಕಾರಕ್ಕೆ ಮುಜುಗರ ತರಬೇಕು ಅನ್ನುವಂಥದ್ದು, ಜೊತೆಗೆ ಇದು ಎಲ್ಲ ಸದಸ್ಯರಿಗೂ ಕೂಡ ಅಗೌರವ ತರುವಂಥದ್ದು. ಅಧಿವೇಶನ ಸಂದರ್ಭದಲ್ಲೇ ಈ ಪ್ರಕರಣ ಬಯಲಿಗೆ ಬಂದಿದೆ. ಹಾಗಾಗಿ ಸದನಕ್ಕೂ ಕೂಡ ರಾಜ್ಯಕ್ಕೂ ಕೂಡ ಅಗೌರವ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಸಮಗ್ರವಾದಂಥ ತನಿಖೆ ಆಗಬೇಕು ಅನ್ನುವಂಥ ಆಗ್ರಹ ಇಟ್ಕೊಂಡು ಬಿಜೆಪಿ ನಾಯಕರು ಮತ್ತೆ JDS ನಾಯಕರು ಹೋರಾಟ ಮಾಡ್ತಾ ಇದ್ದಾರೆ. ಮೊನ್ನೆಯಿಂದಲೂ ಕೂಡ ತೀವ್ರ ಮಟ್ಟದ ಹೋರಾಟ ನಡೀತಿದೆ. ನಿನ್ನೆ ಒಂದು ರೀತಿಯಲ್ಲಿ ಅವರ ಹೋರಾಟ ಮಿತಿ ಮೀರಿತ್ತು. ಜೊತೆಗೆ ಯಾಕೆಂದ್ರೆ ಸುನೀಲ್ ಕುಮಾರ್ ಅವರು ಪ್ರಸ್ತಾಪ ಮಾಡಿದ್ರು, ಯತ್ನಾಳ್ ಪ್ರಸ್ತಾಪ ಮಾಡಿದಾಗ ಖುದ್ದಾಗಿ ರಾಜಣ್ಣ ಅವರೇ ಅದನ್ನ ಅಧಿಕೃತವಾಗಿ ಹೌದು ನನ್ನ ಮೇಲೆ ಅಟೆಂಪ್ಟ್ ಆಗಿದೆ ಅನ್ನುವಂಥ ಮಾತನ್ನು ಒಪ್ಕೊಂಡಿದ್ರು. ಈಗ ನೆನ್ನೆ ಪರಮೇಶ್ವರ್ ಅವರು ಉನ್ನತ ಮಟ್ಟದ ಸಮಿತಿ ಮಾಡಿ ತನಿಖೆ ಮಾಡ್ತೇವೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಅಷ್ಟಾದರೂ ಕೂಡ ವಿರೋಧ ಪಕ್ಷದವರಿಗೆ ಸಮಾಧಾನ ಇಲ್ಲ. ಅದನ್ನ CBIಗೆ ಕೊಡಬೇಕು ಅನ್ನುವಂಥ ಆಗ್ರಹ ಇಟ್ಕೊಂಡಿದ್ದಾರೆ, ಅಥವಾ ಸಿಟ್ಟಿಂಗ್ ಜಡ್ಜ್ ಮೂಲಕ ಈ ಒಂದು ಪ್ರಕರಣವನ್ನು ತನಿಖೆ ಮಾಡಬೇಕು. ಜೊತೆಗೆ ಸರ್ಕಾರದ ಮೇಲೆ ಸಾಕಷ್ಟು ಗಂಭೀರ ಆರೋಪಗಳನ್ನು ಕೂಡ ಈ ಸಂದರ್ಭದಲ್ಲಿ ವಿಪಕ್ಷಗಳು ಮಾಡಿರುವಂಥದ್ದು. CD ಫ್ಯಾಕ್ಟರಿ, ಪೆನ್ ಡ್ರೈವ್ ಫ್ಯಾಕ್ಟರಿ ಸರ್ಕಾರದಲ್ಲೇ ಇದೆ ಅನ್ನುವಂಥ ಆರೋಪವನ್ನು ಕೂಡ ಮಾಡಿದ್ದಾರೆ. ನಿಮ್ಮಲ್ಲೇ ಈ ಒಂದು ಅಟೆಂಪ್ಟ್ ಮಾಡಿದ್ದಾರೆ ಅನ್ನುವಂಥದ್ದು. ಜೊತೆಗೆ ಇದು ಅಧಿಕಾರಕ್ಕಾಗಿಯೇ ನಡೆದಿರುವಂಥದ್ದು, CM ಕುರ್ಚಿಗಾಗಿನೇ ಯಾರು ಹಂಬಲಿಸ್ತಾ ಇದ್ದಾರೆ ಅವರಿಂದ ಆಗಿದೆ ಅನ್ನುವಂಥ ಗಂಭೀರ ಆರೋಪವನ್ನು ಕೂಡ ವಿಪಕ್ಷದವರು ಮಾಡಿದ್ದಾರೆ. ಹಾಗಾಗಿ ರಾಜ್ಯ ಸರ್ಕಾರ ಇದನ್ನ ಗಂಭೀರವಾಗಿ ತೆಗೆದುಕೊಂಡು ತನಿಖೆ ಮಾಡುತ್ತಾ CBI ಕೊಡುತ್ತಾ ಅಥವಾ ಸಿಟ್ಟಿಂಗ್ ಜಡ್ಜ್ ತನಿಖೆ ಕೊಡುತ್ತಾ ಅಥವಾ ಉನ್ನತ ಮಟ್ಟದ ಸಮಿತಿ ತನಿಖೆಗೆ ವಹಿಸುತ್ತಾ ಕಾದು ನೋಡಬೇಕು. ಆದ್ರೆ ಯಾವ ಸ್ವರೂಪದ ತನಿಖೆ ಮಾಡಬೇಕು ಅನ್ನುವಂತಹ ಚರ್ಚೆಯನ್ನ ರಾಜ್ಯ ಸರ್ಕಾರ ಇನ್ನೂ ಕೂಡ ಅಧಿಕೃತವಾಗಿ ಮಾಡಿಲ್ಲ. ಯಾಕಂದ್ರೆ ರಾಜಣ್ಣ ಅವರು ಲಿಖಿತ ದೂರು ಕೊಡ್ತೇನೆ ಅಂತ ಹೇಳಿದ್ದಾರೆ ಹೊರತು ಇದುವರೆಗೆ ಲಿಖಿತ ದೂರನ್ನ ಗೃಹ ಇಲಾಖೆಗೆ ಅಥವಾ ಪರಮೇಶ್ವರ್ ಅವರಿಗೆ ಸಲ್ಲಿಕೆ ಮಾಡಿಲ್ಲ. ಆ ದೂರು ಬಂದ ನಂತರ ರಾಜ್ಯ ಸರ್ಕಾರ ತೀರ್ಮಾನ ಮಾಡುತ್ತೆ. ಪರಮೇಶ್ವರ್ ಅವರು ಮತ್ತೆ ಮುಖ್ಯಮಂತ್ರಿಗಳು ಸಭೆ ಮಾಡಿ ಯಾವ ಸ್ವರೂಪದ ತನಿಖೆಗೆ ಕೊಡಬೇಕು ಅನ್ನುವಂಥದ್ದನ್ನ ತೀರ್ಮಾನ ಮಾಡ್ತಾರೆ. ಆದ್ರೆ ರಾಜಣ್ಣ ಅವರು ನಿನ್ನೆ ಅನೌನ್ಸ್ ಮಾಡಿದ್ದಷ್ಟೇ ಹೊರತು ಇದುವರೆಗೆ ಯಾವುದೇ ಲಿಖಿತ ದೂರು ಕೊಟ್ಟಿಲ್ಲ. ಹಾಗಾಗಿ ಅವರ ದೂರಿಗಾಗಿ ಸರ್ಕಾರ ಕಾಯ್ತಾ ಇದೆ. ಜೊತೆಗೆ ಈ ಒಂದು ವಿಚಾರದಲ್ಲಿ ಸಾಕಷ್ಟು ಜಟಾಪಟಿ ಕೂಡ ನಡೀತಾ ಇದೆ ಸದನದಲ್ಲಿ. ಹಾಗಾಗಿ ಏನಾಗುತ್ತೆ ಕಾದು ನೋಡಬೇಕು. ತನಿಖೆಯ ಸ್ವರೂಪ ಯಾವಾಗ ಅನೌನ್ಸ್ ಮಾಡುತ್ತೆ ಸರ್ಕಾರ ಕಾದು ನೋಡಬೇಕು. ಇನ್ನೊಂದು ಕಡೆ ಇದನ್ನ
ದೊಡ್ಡ ಮಟ್ಟದಲ್ಲೇ ಹೋರಾಟ ಮಾಡಬೇಕು ಅನ್ನುವಂಥ ತೀರ್ಮಾನವನ್ನು ಕೂಡ ಇದೇ ಸಂದರ್ಭದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನವರು ಕೂಡ ಮಾಡ್ಕೊಂಡಿದ್ದಾರೆ. ರೈಟ್, ಥ್ಯಾಂಕ್ ಯು ಮಸೂದ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.